ಛೇ, ಒಂದೊಂದ್ಸಾರಿ ನನಗಂತೂ ಈ ಮನೆ ನೋಡ್ತಾ ಇದ್ರೆ ಒಳ್ಳೆ ಅರಮನೆ ಥರ ಇದೆ. ಆದರೆ ನಮ್ಮ ಪಾಲ್ಗೆ ಇದು ಜೈಲು ಅನ್ಸುತ್ತೆ ಕಣೆ. ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಒಂದು ತುಂಬು ಕುಟುಂಬದಲ್ಲಿ ಈ ರೀತಿ ಗಟ್ಟಿಯಾಗಿ ನಿರ್ಧಾರ ತಗೊಳ್ಳೋರು ಯಾರೂ ಇಲ್ಲ ಅಂದರೆ ಮನೆ ನಡೆಸೋದೇ ಕಷ್ಟ ಆಗತ್ತೆ. ನೀನು ಬಿಡಮ್ಮ, ಯಾರನ್ನೂ ಬಿಟ್ಕೊಡೋದಿಲ್ಲ. ವಿಮಲಾ, ಅಮ್ಮುಗೆ ಕಾಲ್ ಮಾಡೆ, ನಾನು ಅವಳ ಜೊತೆ ಮಾತಾಡ್ತೀನಿ. ಸರಿ ಅಕ್ಕ, ಮಾಡ್ತೇನೆ. ಅವರೇ, ನೀವು ಹೇಳಿರೋ ತರಕಾರಿಗಳನ್ನೆಲ್ಲ ತಕ ಬಂದಿದ್ದೀನಿ. ಸರಿ, ಅದನ್ನೆಲ್ಲ ನೀರಲ್ಲಿ ತೊಳೆದು ಒಣಗಿಸಿ ಆಮೇಲೆ ಫ್ರಿಜ್ಜಲ್ಲಿ ಇಡೋ. ಅಮ್ಮ, ತಿಂಡಿ ಮಾಡಿದ್ಯಾ? ಆಯ್ತು ಅಮ್ಮು. ಅಮ್ಮು, ನೀನೇನಾದರೂ ತಿಂದ್ಯೋ ಇಲ್ವೋ, ಹಾಗೆ ಇದೆಯೋ? ಹಾಗೆ ಇರೋದಕ್ಕೆ ಈ ಮನೆಯವ್ರು ನನಗೆ ಎಲ್ಲಿ ಬಿಡ್ತಾರೆ ಹೇಳು? ನನಗೀಗಾಗಿದೆ ಅಂತ ಅತ್ತೆ ಮತ್ತೆ ಸಂಜೀವ್ ಅವರು ನನ್ನ ಹಿಂದೆ ಮುಂದೆನೆ ಓಡಾಡ್ತಾ ಕಾಳಜಿ ಮಾಡ್ತಿದ್ದಾರೆ. ಅಮ್ಮೋ, ವಿಮಲನ್ ಸಮಾಧಾನಕ್ಕೆ ಈ ಮಾತು ಹೇಳ್ತಿಲ್ಲ ತಾನೇ? ಅಲ್ಲಿ ಏನಾದರೂ ತೊಂದರೆ ಇದ್ರೆ ನನ್ನ ಹತ್ರ ಹೇಳು. ಅಮೃತ ಅವ್ರೆ, ಸಾರಿ, ಫೋನಲ್ಲಿ ಮಾತಾಡ್ತಿದ್ರಾ? ಇಲ್ಲ, ಹೇಳಿ. ಇಲ್ಲ, ಮಾತ್ರೆ ತಗೊಳಕ್ ಹೇಳಿದ್ನಲ್ಲ, ಮಾತ್ರೆ ತಗೊಂಡಿಲ್ಲ ಅಂತಂದ್ರೆ ಹೇಳಿ, ನಾನು ತೊಗೊಂಬಂದು ಕೊಡ್ತೀನಿ. ನಾನು ತಗೊಂಡೆ ಸಂಜೀವ್ ಅವರೇ. ನೋಡಿ, ನೀವು ಹುಷಾರಾಗೋವರೆಗೂ ಯಾವ ಕೆಲಸನೂ ಮಾಡಕ್ ಹೋಗ್ಬಿಡಿ. ಆರಾಮಾಗಿ ರೆಸ್ಟ್ ತಗೊಳ್ಳಿ. ಏನಾದರೂ ಕೆಲಸ ಇದ್ರೆ ನನಗೆ ಹೇಳಿ, ನಾನು ಮಾಡ್ತೀನಿ. ನೋಡ್ತೀಯಮ್ಮ, ಕೇಳಿಸ್ಕೊಂಡ್ಯಾ? ಎಷ್ಟು ಕೇರ್ ಮಾಡ್ತಾರೆ ನೋಡೋರು. ಸರಿ ಅಮ್ಮ, ನೀನು ಹುಷಾರು. ಏನಾದರೂ ಇದ್ರೆ ನನಗೆ ಫೋನ್ ಮಾಡು. ಸರಿ ಅಮ್ಮ. ಹಲೋ, ಯಾರು? ಹಾಯ್ ಶೋಭಿತಾ, ನಾನು ನಿಮ್ಮ ತಂದೆ ಬಾಸ್. ಸಾರಿ, ನನಗೆ ಗೊತ್ತಾಗ್ತಾ ಇಲ್ಲ. ದಟ್ಸ್ ಓಕೆ. ನಾನು ಕೆಲಸದ ವಿಷಯ ಹೇಳಿದಾಗ ನಿಮ್ಮಪ್ಪ ನಿಮ್ಮ ತಾತನ ಹತ್ರ ಮಾತಾಡ್ತೀನಿ ಅಂತ ಹೇಳಿದರು. ಆದರೆ ನಿಮ್ಮ ತಾತ ಕೆಲಸಕ್ಕೆ ಒಪ್ಕೊಳ್ಳಿಲ್ಲ ಅಂತ ನಿಮ್ಮ ತಂದೆನೇ ಹೇಳಿದ್ರು. ಇದನ್ನೆಲ್ಲ ನೋಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ. ಅಲ್ಲ, ಮನೆ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಗೆ? ಈ ಹಳೆ ಕಾಲದವರೇ ಹಾಗಲ್ವಾ ಸರ್? ಯಾವ ಚೇಂಜಸ್ನು ಅಕ್ಸೆಪ್ಟೇ ಮಾಡಲ್ಲ ಅಂತಾರೆ. ಅವ್ರ ಮಕ್ಕಳು ಮಾತ್ರ ಏನು ಬೇಕಾದರೂ ಮಾಡ್ಬೋದು. ಆದರೆ ನಾವು ಹೊರಗೆ ಹೋಗಿ ಕೆಲಸ ಮಾಡ್ತೀವಿ ಅಂದರೆ ಅದು ಅವರಿಗೆ ಸರಿ ಕಾಣಿಸಲ್ಲ. ಸರಿ, ಈಗ ಏನು ಮಾಡಬೇಕು ಅಂತಿದ್ದೀರಾ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಸರ್. ಸ್ವಲ್ಪ ದಿವಸ ಅಪ್ಪ ಮತ್ತು ಅತ್ತೆ ಜೊತೆ ಹೋಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂದ್ಕೊಂಡೆ. ಆದರೆ ಅವ್ರು ನೋಡಿದ್ರೆ ನಾನು ಹಾಕಿದ ಆಲಮರಕ್ಕೆ ನೇಣು ಹಾಕೋ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನೀವು ನನ್ನ ಜೊತೆ ಕೆಲಸ ಮಾಡ್ತೀರಾ? ನನಗೆ ಎಕ್ಸ್ಪೀರಿಯನ್ಸ್ಗಿಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋರು ಬೇಕು. ಜೊತೆಗೆ ನಿಯತ್ತೂ ಇರಬೇಕು. ನೀವು ಶಶಿಧರ್ ಮಗಳಂದಮೇಲೆ ನಿಯತ್ತಿಗೇನು ಡೌಟ್ ಇಲ್ಲ ಬಿಡಿ, ಅದಕ್ಕೆ ಹೇಳಿದೆ. ಸರ್, ಈ ವಿಷಯದ ಬಗ್ಗೆ ನಾನು ನನ್ನ ಅಮ್ಮನ ಹತ್ರ ಮಾತಾಡಬೇಕು. ನನಗೆ ಸ್ವಲ್ಪ ಟೈಮ್ ಕೊಡ್ತೀರಾ? ಯಾ, ಟೇಕ್ ಯರ್ ಓನ್ ಟೈಮ್. ನೀವು ಏನು ಡಿಸಿಷನ್ ತೊಗೊಂಡಿದ್ದೀರಾ ಅಂತ ಇದೇ ನಂಬರ್ಗೆ ಫೋನ್ ಮಾಡಿ ತಿಳಿಸ್ಬೋದು. ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್. ಬಾಯ್. ಯಾರೇ ಶೋಭಿ? ಯಾರ ಜೊತೆ ಮಾತಾಡ್ತಿದ್ಯಾ? ಅಮ್ಮ, ಅಪ್ಪನ ಬಾಸ್ ಕಾಲ್ ಮಾಡಿದ್ರು. ಹೌದಾ? ಏನಂತೆ? ಇಲ್ಲಿ ಮಾತಾಡೋದು ಬೇಡ, ಬಾ ರೂಮ್ ಹೋಗಿ ಮಾತಾಡ. ಅಯ್ಯಯ್ಯೋ, ಪ್ರಸಾದ್ ಅಣ್ಣ ನೋಡ್ಬಿಟ್ರು. ಈಗ ನಾನೇನಾದರೂ ಇಲ್ಲಿದ್ದೀನಿ ಅಂತ ಅಜ್ಜಿ ತಾತಂಗೆ ಗೊತ್ತಾದ್ರೆ ಸುಮ್ಮನೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ನಾನು ನೋಡಿದ್ದು ಲಕ್ಷ್ಮವ್ವನ್ನ, ಇಲ್ಲ ಬೇರೆದವ್ರು ನೋಡಿನ? ಇಲ್ಲ, ಅವ್ರನ್ನ ನೋಡೀನಿ. ಅವ್ರು ನೋಡಿದ ಮೇಲೆ
ಅವ್ರು ಇಲ್ಲೇ ಇರಬೇಕಿತ್ತಲ್ಲ. ಹೇ, ಕಾಲೇಜ್ ಬಿಟ್ಟು ಬಂದು ಅವ್ರು ಇಲ್ಲೇನು ಮಾಡ್ತಾರೆ? ಇಲ್ಲೋ ನನಗೆ ಭ್ರಮೆ ಇರಬೇಕು. ಅವರಲ್ಲ. ಮೇಡಮ್, ಹೇಳಿ ಮೇಡಮ್, ಏನು ಬೇಕಿತ್ತು? ಮಾರ್ಚ್ 2 ಡೇಟ್ದು CCTV ಫುಟೇಜ್ ಬೇಕಾಗಿತ್ತು. ನೋಡಿ ಮೇಡಮ್, ಹಾಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲ. ಹಾಗೂ ಬೇಕಿದ್ರೆ ನೀವು ಹಾಸ್ಪಿಟಲ್ ಅಥಾರಿಟೀಸ್ನ ಪರ್ಮಿಷನ್ ಕೇಳಬೇಕಾಗುತ್ತೆ. ನೋಡಿ, ನಾನು ಅಲ್ಲಿಗೆಲ್ಲ ಹೋಗೋ ಅವಶ್ಯಕತೆ ಏನಿಲ್ಲ. ಅವತ್ತಿನ ದಿನ ನಮ್ಮ ತಾತ ಧರ್ಮರಾಜ್ ಅವರು ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರ ಮೇಲೆ ಕೊಲೆ ಪ್ರಯತ್ನ ಕೂಡ ನಡೆದಿದೆ. ಆದರೆ ನೀವು ಯಾರೂ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ. ಆಗ ನೀವು ಮಾಡದಿರೋ ಕೆಲಸನ ನಾನು ಇವಾಗ ಮಾಡಬೇಕಾಗತ್ತೆ. ಇರಿ, ಪೊಲೀಸವರಿಗೆ ಇವಾಗಲೇ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ. ಅವರೇ ಬಂದು ವಿಚಾರಿಸಿ ನನಗೇನು ಬೇಕೋ ಎಲ್ಲದನ್ನು ಕೊಡ್ತಾರೆ. ಹಾಗೆಲ್ಲ ಮಾಡಬೇಡಿ ಮೇಡಮ್. ಪೊಲೀಸ್ ಅವರು ಹಾಸ್ಪಿಟಲಿಗೆ ಬಂದರೆ ಹಾಸ್ಪಿಟಲ್ ರೆಪ್ಯುಟೇಷನ್ನೇ ಹಾಳಾಗುತ್ತೆ. ಅದು ಅಲ್ಲದೆ ಧರ್ಮರಾಜ್ ಅವರು ನಮಗೆಲ್ಲರಿಗೂ ಗೊತ್ತು. ಅವ್ರ ವಿಷಯಕ್ಕೆ ಪೊಲೀಸ್ ಬಂದರೆ ದೊಡ್ಡ ಕೇಸೇ ಆಗುತ್ತೆ. ಹಾಗಿದ್ರೆ ಫುಟೇಜ್ ಕೊಡಿ. ಹಾಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲ ಮೇಡಮ್. ಫಸ್ಟ್ ನಾವು ಚೆಕ್ ಮಾಡಬೇಕು. ನಿಮ್ಮ ಹೆಸರು, ಅಡ್ರೆಸ್ ಕೊಟ್ಬಿಟ್ಟು ಹೋಗಿ ನಾವು ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಖಂಡಿತ ಕಳಿಸ್ತೀರಾ ಅಲ್ವಾ? ನೀವು ಇಷ್ಟೊಂದೆಲ್ಲ ಕೇಳ್ಕೊತಿದ್ದೀರಾ ಅಂದರೆ ಖಂಡಿತ ಕಳಿಸ್ತೀವಿ ಮ್ಯಾಮ್. ಇಲ್ಲಿ ನಿಮ್ಮ ಹೆಸರು, ಅಡ್ರೆಸ್ನ ಬರ್ದಿವಿ. ಯಾವಾಗ ಸಿಗ್ಬೋದು? ಇವತ್ತೇ ಕಳಿಸ್ತೀವಿ. ಅಯ್ಯಯ್ಯೋ, ಪ್ರಸಾದ್ ಅಣ್ಣ ನೋಡ್ಬಿಟ್ರು. ಈಗ ನಾನೇನಾದರೂ ಇಲ್ಲಿದ್ದೀನಿ ಅಂತ ಅಜ್ಜಿ ತಾತಂಗೆ ಗೊತ್ತಾದ್ರೆ ಸುಮ್ಮನೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ನಾನು ನೋಡಿದ್ದು ಲಕ್ಷ್ಮವ್ವನ್ನ, ಇಲ್ಲ ಬೇರೆದವ್ರು ನೋಡಿನ್ಯಾ? ಇಲ್ಲ, ಅವ್ರನ್ನ ನೋಡೀನಿ. ಅವ್ರು ನೋಡಿದ ಮೇಲೆ ಅವ್ರು ಇಲ್ಲೇ ಇರಬೇಕಿತ್ತಲ್ಲ. ಹೇ, ಕಾಲೇಜ್ ಬಿಟ್ಟು ಬಂದು ಅವ್ರು ಇಲ್ಲೇನು ಮಾಡ್ತಾರೆ? ಇಲ್ಲೋ ನನಗೆ ಭ್ರಮೆ ಇರಬೇಕು. ಅವರಲ್ಲ.